ಎಲ್ಲರಿಗೂ ನಮಸ್ಕಾರ. ಈ ವರ್ಷ ನಡೆದ SLC ಎಕ್ಸಾಮ್ನ ದ್ವಿತೀಯ ಭಾಷೆ ಇಂಗ್ಲೀಷ್ ಕೀ ಆನ್ಸರ್ಗಳನ್ನು ವೆರಿ ಕ್ವಿಕ್ಕಾಗಿ ನೋಡ್ಕೊತ ಹೋಗೋಣ. ನಿಮಗೆ ಫಸ್ಟ್ ಕ್ವಶನ್ ಬಂದುಬಿಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದವು 4 ಮಾರ್ಕ್ಸಿಂದು. ಸೊ ಮೊದಲನೇ ಕ್ವಶನ್ ಎದ್ರ ಮ್ಯಾಗೆ ಕೇಳಿರಿ, ನಿಮಗೆ ಕ್ವಶನ್ ಟ್ಯಾಗ್ ಮೇಲೆ ಕೇಳಿದ್ದಾರೆ. ಏನಿತ್ತು ಫಸ್ಟ್ ಕ್ವಶನ್ನು? ಸಿ ವಾಸ್ ನರೇಟಿಂಗ್ ಅ ಸ್ಟೋರಿ. ಈ ಕ್ವಶನ್ ಟ್ಯಾಗ್ನಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಸೆಂಟೆನ್ಸ್ ಇಲ್ಲ, ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ಆನ್ಸರ್ ವಿಲ್ ಬಿ ನೆಗೆಟಿವ್ ಇರಬೇಕು. ಸೊ ವಾಸ್ ಸಿ ಅನ್ನೋದು ರಾಂಗ್ ಆಗುತ್ತೆ. ವಾಸ್ ಇದ್ದದ್ದು ಏನಾಗ್ತದೆ ರೀ, ವಾಸ್ ನಾಟ್ ಆಗ್ತದ. ಆ್ಯಂಡ್ ಸಿ ಇದ್ದಿದ್ದು ಸಿ ಇದೆ. ಆ್ಯಂಡ್ ಕ್ವಶನ್ ಟ್ಯಾಗ್ ವಾಸ್ ನಾಟ್ ಸಿ ಈಸ್ ರೈಟ್ ಆನ್ಸರ್. ದಟ್ ಈಸ್ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಎರಡನೇ ಕ್ವಶನ್ ನೋಡಿರಿ, ರೀಡ್ ದಿ ಫಾಲೋವಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್ಸ್ ಮ್ಯಾಗ್ ಕ್ವಶನ್ ಕೇಳಿರಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ಫಿಕ್ಸ್ ಕ್ವಶನ್. ಏನಿತ್ತು? ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದಿ ಓಲ್ಡ್ ಹೌಸ್. They had replastered the old house, pruned the trees, patched the fence and moved there. One day they came back to the office to complain. ಅದೊಂದು ಕ್ವಶನ್ ಇದೆ. ಆ್ಯಂಡ್ ನಮಗೆ ಆಪ್ಷನ್ ಕೊಟ್ಟು ಕೇಳಿರು, ಏನು ಟು ಕಂಪ್ಲೇನ್ ಅದು ಕೊಟ್ಟಿರಿ. ರೀಪ್ಲಾಸ್ಟರ್ಡ್, ಮೂಡ್ ಆ್ಯಂಡ್ ಪ್ಯಾಚ್ಡ್. ನಾವು ವೆರಿ ಟ್ರಿಕ್ಕಿಯಾಗಿ ನಾವು ಆನ್ಸರ್ ಮಾಡಬೇಕಿತ್ತಂದರೆ 2+ ವರ್ಬ್ ಅಂತ ಒಂದು ಟ್ರಿಕ್ಸ್ ಇದೆ. ಇಲ್ಲಿ ಆಪ್ಷನಲ್ಲಿ ಮೂರದಲ್ಲೂ ಟು ಅತ್ತಿಲ್ಲ. ಸೊ ಆಪ್ಷನ್ ಎ ಮಾತ್ರ 2 ಇದೆ. ದೆನ್ ಪ್ಲಸ್ ವರ್ಬ್ ಇದೆ ಸೆಲೆಕ್ಟ್. ದಟ್ ಈಸ್ ಟು ಕಂಪ್ಲೇನ್ ಈಸ್ ರೈಟ್ ಆನ್ಸರ್. ಆ್ಯಂಡ್ ಮೂರನೇ ಕ್ವಶನ್ ಇತ್ತು ನೋಡಿರಿ. ಮೂರನೇ ಕ್ವಶನ್ ಎದ್ರ ಮ್ಯಾಗಿತ್ತು ನಿಮಗೆ? ಲ್ಯಾಂಗ್ವೇಜ್ ಫಂಕ್ಷನ್ ಮ್ಯಾಗಿತ್ತು ನೋಡಿರಿ. ಓಕೆ, ರೀಡ್ ದಿ ಗಿವನ್ ಕನ್ವರ್ಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. ಇಲ್ಲಿ ಕ್ವಶನ್ ನೋಡಿರಿ ಏನಂತ ಹೇಳಿದ್ರೆ, ಹರೀಶ್ ಅವ್ರು ಏನು ಹೇಳ್ತಾರೆ, ಚಂದನ್ ಅವ್ರಿಗೆ ಏನು ಹೇಳ್ತಾರೆ ಹರೀಶ್ ಅವರು? ಗುಡ್ ಮಾರ್ನಿಂಗ್ ಚಂದನ್ ಅಂತ ಹೇಳ್ತಾರೆ. ದೆನ್ ಚಂದನ್ ಅವ್ರು ಏನು ಹೇಳ್ತಾರೆ? ವೆರಿ ಗುಡ್ ಮಾರ್ನಿಂಗ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಚಂದನ್ ಅವ್ರು ಏನಂತಾರೆ? ಅದಕ್ಕೆ ರಿಪ್ಲೈ ಕೊಟ್ಟು ವೆರಿ ಗುಡ್ ಮಾರ್ನಿಂಗ್ ಅಂಥೇಳಿ, ನನಗೆ ಏನಾದರೂ ಮಾಡಲೇನು, ಏನು ಹೆಲ್ಪ್ ಮಾಡಲಿ, ಈ ಥರದ ಕ್ವಶನ್ ಕೇಳ್ತಾರೆ. ಅವಾಗ ಹರೀಶ್ ಅವ್ರು ಏನು ಹೇಳ್ತಾರೆ? ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಕಾರ್? ಹರೀಶ್ ಅವ್ರು ಏನಂತಾರೆ? ನೀನು ತಿಳ್ಕೊಂಬಲ್ಲ ಹೋದಂದ್ರೆ ನಾವು ಒಂದು ಸ್ವಲ್ಪ ನಿಂದು ಕಾರ್ ಯೂಸ್ ಮಾಡಲೇನು ಅಂತ ಕೇಳ್ತಾರೆ. ಅವಾಗ ಚಂದನ್ ಅವ್ರು ಏನು ಹೇಳ್ತಾರೆ? ಇಟ್ಸ್ ವೆರಿ ಪ್ಲೆಸರ್, ಯು ಕ್ಯಾನ್. ಆಯ್ತಪ್ಪ, ಯೂಸ್ ಮಾಡೋದಕ್ಕೇನಿಲ್ಲ, ಪರವಾಗಿಲ್ಲ ಅಂತ ಹೇಳ್ತಾರೆ. ನಾವೇನು ಮಾಡಬೇಕಿಲ್ಲಿ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್, ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸ್ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಯಾವುದಾದ್ರೂ ನಾವು ಡೈರೆಕ್ಷನ್ ಕೊಡ್ತಾ ಇದ್ದಾರಾ? ದಟ್ ಫಸ್ಟ್ ರೈಟ್ ಹೋರಿ ಲೆಫ್ಟ್ ಹೋರಿ ಅಂತ ಯಾವುದೋ ಡೈರೆಕ್ಷನ್ ಕೊಡ್ತಾ ಇಲ್ಲ. ದಟ್ ಈಸ್ ರಾಂಗ್. ಆಫರಿಂಗ್ ಹೆಲ್ಪ್ ಹತ್ತದೆಯಾ? ಹೆಲ್ಪ್ ಮಾಡ್ತಾ ಇಲ್ಲ. ಇಫ್ ಯು ಡೋಂಟ್ ಮೈಂಡ್ ಕೂಡ ಯೂಸ್ ಯುವರ್ ಕಾರ್ ಒಂಥರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಪರ್ಮಿಷನ್ ಕೇಳ್ತಾ ಇದ್ದಾರೆ. ಸೊ ದಟ್ ಈಸ್ ಸೀಕಿಂಗ್ ಪರ್ಮಿಷನ್ ಈಸ್ ರೈಟ್ ಆನ್ಸರ್. ಎಕ್ಸ್ಪ್ರೆಸ್ ಅಗ್ರಿಮೆಂಟ್ ಅಂತೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ಆಪ್ಷನ್ ಸಿ, ಸೀಕಿಂಗ್ ಪರ್ಮಿಷನ್. ಆ್ಯಂಡ್ ನಾಲ್ಕನೇ ಕ್ವಶನ್ ಬಂದುಬಿಟ್ಟು ನೋಡಿರಿ, ರೀಡ್ ದಿ ಫಾಲೋವಿಂಗ್ ಕನ್ವರ್ಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಕೇಳ್ತಾರೆ. ಇಲ್ಲಿ ಒಂದು ಬ್ಲ್ಯಾಂಕ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡ್ಬೇಕು ನಾವು? ಯಾವುದು ಅಪ್ರೋಪ್ರಿಯೇಟ್ ವರ್ಡ್, ಇವು 4ರಲ್ಲಿ ಯಾವುದು ಸರಿಯಾಗಿರ್ತೋ ಅದು ಆನ್ಸರ್ ಮಾಡಿ ಅಂತದೆ. ಆ್ಯಂಡ್ ನಾವು ಕ್ವಶನ್ ನೋಡ್ಕೊತ ಹೋದರೆ ಟೀಚರ್ ಏನಂತಾರೆ? ಹಲೋ ಆನಂದ್, ಹೌ ಆರ್ ಯು? ಟೀಚರ್ ಹಲೋ ಆನಂದ್, ಹೌ ಆರ್ ಯು ಅಂತಂದಾಗ ಆನಂದ್ ಅವ್ರು ಏನು ಹೇಳ್ತಾರೆ? ಐ ಆಮ್ ಫೈನ್, ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ. ಅವಾಗ ಟೀಚರ್ ಅವ್ರ ಮಾತೇನು ಕೇಳ್ತಾರೆ ಆನಂದ್ ಅವ್ರಿಗೆ? ವಿ ಆರ್ ಗೋಯಿಂಗ್ ಟು ಪಿಕ್ನಿಕ್ ಟುಮಾರೋ, ವಿಲ್ ಯು ಜಾಯಿನ್? ಆನಂದ, ನಾವೇನು ಮಾಡ್ತಾ ಇದ್ದೇವೆ, ನಾಳೆಗೆ ಪಿಕ್ನಿಕ್ಕಿಗೆ ಹೊಂಟಿದೆ, ನೀವು ಜಾಯಿನ್ ಆಗ್ತೀರಿ, ನೀವು ಬರ್ತೀರೇನು ಅಂತ ಕೇಳ್ತಾರೆ. ಅವಾಗ ಆನಂದ್ ಅವ್ರು ಏನು ಹೇಳ್ತಾರೆ? ಥ್ಯಾಂಕ್ ಯು ಫಾರ್ ಇನ್ವಿಟೇಷನ್, ನನಗೆ ಇನ್ವಿಟೇಷನ್ ಮಾಡಿಸ್ಲಿಕ್ಕೆ ಥ್ಯಾಂಕ್ ಯು ಟೀಚರ್. ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್, ನೀವು ಏನಾದರೂ ಮೊದಲೇ ಹೇಳಿದರೆ ಐ ವುಡ್ ಹ್ಯಾವ್ ಜಾಯಿಂಡ್ ಯು. ಇಲ್ಲೇನು ಬರ್ತದೆ ಆನ್ಸರ್? ರೈಟ್ ಆನ್ಸರ್ ಯಾವುದು? ದಟ್ ಈಸ್ ಐ ವುಡ್ ಹ್ಯಾವ್. ನೀವು ಮೊದಲೇ ಹೇಳಿದ್ರೆ ಮಿಸ್ ನಾವು ಬರ್ತೀನಿ ಅಂತ ಹೇಳ್ತಾರೆ ಆನಂದ್. ದಟ್ ಈಸ್ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಡೂ ಆ್ಯಸ್ ಡೈರೆಕ್ಟೆಡ್ 1 ಮಾರ್ಕ್ಸ್ ಕ್ವಶನ್ 12 ಇದ್ದು ರೀ. ಆ್ಯಂಡ್ 5ನೇ ಕ್ವಶನ್ ನೋಡಿರಿ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ ಹ್ಯಾಸ್ 1 ಸಿಲೆಬಲ್? ಸಿಲೆಬಲ್ 1 ಸಿಲೆಬಲ್ ಯಾವುದೇ ಇದ್ರೊಳಗೆ ಕಂಡುಹಿಡಿಬೇಕು. ಓವರ್ದಲ್ಲಿ 2, ವೇರಿ 2 ಆಗುತ್ತೆ, ರೋಡ್ 1, ಜಿಂಜರ್ಲಿ ದಟ್ ಈಸ್ 3. ನಮಗೆ ಕ್ವಶನ್ ಏನಿದೆ 1 ಸಿಲೆಬಲ್ ಕಂಡುಹಿಡಿ ಅಂದರೆ, ಸೊ ರೋಡ್ ಈಸ್
ರೈಟ್ ಆನ್ಸರ್. ಆ್ಯಂಡ್ 6ನೇ ಕ್ವಶನ್ ನೋಡಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್ ಕೇಳಿದ್ದಾರೆ. ಆರ್ಟಿಕಲ್ ಯಾವ್ದು ಆರ್ಟಿಕಲ್ ಬರುತ್ತದೆ? ಹೂ ಈಸ್ ಫಾಸ್ಟೆಸ್ಟ್, ದಟ್ ಈಸ್ ಸೂಪರ್ಲೇಟಿವ್ ಡಿಗ್ರಿ ಇಸ್ಲಿಕ್ಕೆ ದಟ್ ಈಸ್ ದ ಹಚ್ಚಬೇಕಾಗುತ್ತೆ. ಆ್ಯಂಡ್ ಹೂ ಈಸ್ ದಿ ಫಾಸ್ಟೆಸ್ಟ್ ರನ್ನರ್ ಇನ್ ದಿ ಸ್ಕೂಲ್, ದಟ್ ಈಸ್ ಆನ್ಸರ್ ಈಸ್ ದ. 7th ಕ್ವಶನ್ ನೋಡಿರಿ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಮ್ಯಾಗ ಕ್ವಶನ್ ಕೇಳಿದ್ದಾರೆ. ದ ಬೈಕ್ ಈಸ್ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ ಯಾವುದಿದೆ ಆನ್ಸರು? ಇಟ್ ಈಸ್ ಅಡ್ವರ್ಬ್. ಆ್ಯಂಡ್ 8th ಕ್ವಶನ್ ನೋಡಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೆಟಬಲ್ ಲಿಂಕರ್ ಮ್ಯಾಗ ಕೇಳ್ಯಾರ ನೋಡಿರಿ ಕ್ವಶನ್. ಸ್ಟೂಡೆಂಟ್ ಪ್ಲೇಡ್ ವೆಲ್ ಡ್ಯಾಶ್ ಸೆಕ್ಯೂರ್ಡ್ ದಿ ಫಸ್ಟ್ ಪ್ಲೇಸ್. ಸೊ ದ ಆನ್ಸರ್ ಈಸ್ ಆ್ಯಂಡ್. ಸ್ಟೂಡೆಂಟ್ ಪ್ಲೇಡ್ ವೆಲ್, ಸ್ಟೂಡೆಂಟ್ ಚೆನ್ನಾಗಿ ಆಡಿದ್ರು ಮತ್ತು ಆ್ಯಂಡ್ ಸೆಕ್ಯೂರ್ಡ್ ದಿ ಫಸ್ಟ್ ಪ್ಲೇಸ್, ದಟ್ ಈಸ್ ಆನ್ಸರ್ ಈಸ್ ಆ್ಯಂಡ್. 9th ಕ್ವಶನ್ ನೋಡಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಮ್ಯಾಗ ಕೇಳಿರೋ ಕ್ವಶನ್. ಅನಂತ್ ವಾಸ್ ಅವೇಕ್ ಬ್ರೀತಿಂಗ್ ದ ಆಕ್ಸಿಜನ್ ಡ್ಯಾಶ್ ದಿ ಸಿಲಿಂಡರ್. ಆಪ್ಷನ್ ಏನಂದರೆ ಫ್ರಮ್ ದಿ ಸಿಲಿಂಡರ್. ದ ನೆಕ್ಸ್ಟ್ 10th ಕ್ವಶನ್ ನೋಡಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಟೆನ್ಸ್ ಮ್ಯಾಗ ಕ್ವಶನ್ ಕೇಳಿರು. ಸೊ ಟೆನ್ಸ್ ಏನಾಗುತ್ತೆ ಇಲ್ಲಿ? ಬಿ ಪ್ಲಸ್ ರೀಡ್ ಇದೆ. ಸೊ ವಾಸ್ ರೀಡಿಂಗ್ ಅಸ್ ರೈಟ್ ಆನ್ಸರ್. ದ ನೆಕ್ಸ್ಟ್ 11ನೇ ಕ್ವಶನ್ ನೋಡಿರಿ, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದಿ ವರ್ಡ್ ಗಿವನ್ ಬ್ರ್ಯಾಕೆಟ್ಸ್. ಮೈ ಗ್ರ್ಯಾಂಡ್ ಮದರ್ ಟೋಲ್ಡ್ ಮೀ ಆ್ಯನ್ ಇಂಟ್ರೆಸ್ಟ್ ಅದು ಕೊಟ್ಟಿದ್ದಾರೆ ಬ್ರ್ಯಾಕೆಟ್ನಲ್ಲಿ, ದಟ್ ಈಸ್ ಇಂಟ್ರೆಸ್ಟಿಂಗ್, ಐ ಥಿಂಕ್ ಇಂಟ್ರೆಸ್ಟಿಂಗ್ ಸ್ಟೋರಿ, ರೈಟ್ ಆನ್ಸರ್. 12th ಕ್ವಶನ್, ಯೂಸ್ ದಿ ವರ್ಡ್ ಸರ್ಚ್ ಆ್ಯಸ್ ಎ ವರ್ಬ್ ಇನ್ ದಿ ಸೆಂಟೆನ್ಸ್. ನೋಡಿರಿ, ಸರ್ಚ್ ಅಂತ ವರ್ಡ್ ಏನಾಗಿ ವರ್ಬ್ ಆಗಿ ಯೂಸ್ ಮಾಡಿ ಯಾವುದಾದ್ರೂ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಬರೀಬೇಕು. ಆ್ಯಂಡ್ 13th ಕ್ವಶನ್ ನೋಡಿರಿ, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಮೇಲೆ ಕ್ವಶನ್ ಕೇಳಿದ್ರು. ಏನಿದೆ? ರಾಮೇಶ್ವರಿ ಈಸ್ ವೈಸರ್ ದೆನ್ ಎನಿ ಅದರ್ ಗರ್ಲ್ ಇನ್ ದಿ ಕ್ಲಾಸ್ ರೂಮ್. ಏನಾಗುತ್ತೆ ಅದು ಆನ್ಸರ್? ರಾಮೇಶ್ವರಿ ಈಸ್ ದ ವೈಸೆಸ್ಟ್ ಗರ್ಲ್ ಇನ್ ದಿ ಕ್ಲಾಸ್, that is the answer. Correct answer is Rameshwari is the wisest girl in the class. 14th question ಏನೈತೆ? ಚೇಂಜ್ ಇಂಟು ದಿ ಪ್ಯಾಸಿವೈಸ್ ಮಾಡಂದಿರು. ಸಿ ಸಿಂಗ್ಸ್ ಅ ಸಾಂಗ್, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಆಗುತ್ತೆ. ಇದು ಏನಾಗುತ್ತೆ? ಫಸ್ಟಿಗೆ ಸಿಂಗ್ ಈಸ್ ಸಂಗ್ ಬೈ ಹರ್, ದಟ್ ಈಸ್ ರೈಟ್ ಆನ್ಸರ್. ಆ್ಯಂಡ್ 15th ಕ್ವಶನ್ ಏನಿತ್ತು? ಕಂಪೈನ್ ದಿ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟ್. ಇದು ವೆರಿ ಈಸಿ ರೀ. ಸೋ ದ್ಯಾಟ್ ಏನಿಲ್ಲ, ನಾವು ಸಿಂಪಲಾಗಿ ಎಲ್ಲಿ ವೇರಿ ಬಂದಿರ್ತದೆ ಕ್ವಶನಲ್ಲಿ ಏನು ಹಚ್ಬೇಕ್ರಿ? ಸೋ ಹಚ್ಚಿರಿ. ಆ್ಯಂಡ್ ಎಲ್ಲಿ ಡಾಟ್ ಬಂದಿರ್ತದೆ ಅಲ್ಲಿ ದ್ಯಾಟ್. ಎಲ್ಲದಕ್ಕೆ ಇದೇ ರೀತಿ ಮಾಡಿದ್ರೆ ನಿಮಗೆ 100% ಒಂದು ಮಾರ್ಕ್ಸ್ ಫಿಕ್ಸ್ ಐತ್ರಿ ಇದು. ಸೊ ಆನ್ಸರ್ ಏನು? ಸತೀಶ್ ವಾಸ್ ಸೋ ವೀಕ್ ದ್ಯಾಟ್ ಹಿ ಕುಡ್ ನಾಟ್ ಗೋ ಟು ಸ್ಕೂಲ್. ಆ್ಯಂಡ್ 16th ಕ್ವಶನ್ ನೋಡಿರಿ, ರೀಡ್ ದಿ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೇಸ್ ಮ್ಯಾಗ ಕ್ವಶನ್ ಕೇಳಿರಿ. ಏನಿದೆ ಅಂಡರ್ಲೈನ್ ವರ್ಡ್? ನಿರ್ಮಲ ಏನು ಕೇಳ್ತಾರೆ? ಡಿಡ್ ಯು ಸಬ್ಮಿಟ್ ದಿ ಪ್ರಾಜೆಕ್ಟ್ ಅದು ಕೇಳಿದಾಗ ದಟ್ ಈಸ್ ಆನ್ಸರ್ ಏನಾಗುತ್ತೆ ಅದು? ನಿರ್ಮಲ ಆಸ್ಕ್ಡ್ ರಾಜೇಶ್ ಇಫ್ ಆರ್ ವೆದರ್ ಹಿ ಹ್ಯಾಡ್ ಸಬ್ಮಿಟೆಡ್ ದಿ ಪ್ರಾಜೆಕ್ಟ್ ಈಸ್ ದಿ ರೈಟ್ ಆನ್ಸರ್. ಥರ್ಡ್ ಬಿಡೋದು ಕ್ವಶನ್ ನೋಡಿರಿ, 2 ಮಾರ್ಕ್ಸಿಂದು. ದಟ್ ಈಸ್ ಎಡಿಟ್ ದಿ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ದಿ ಆನ್ಸರ್ ಬುಕ್ಲೆಟ್. ಒಂದು ಕ್ವಶನ್ ಕೊಟ್ಟಿರ್ತಾರೆ, ಈ ಕ್ವಶನ್ನಲ್ಲಿ ಏನು ತಪ್ಪಾಗಿದೆ ಅದನ್ನು ಕಂಡು ಹಿಡಿಯಬೇಕು. 17th ಕ್ವಶನ್ ಏನಿದೆ ನೋಡಿ ಕ್ವಶನ್. ಒನ್ಸ್ ಅ ಪೂರ್ ವುಮೆನ್ ವಾಸ್ ವಾಕಿಂಗ್ ಫ್ರಮ್ ಒನ್ ವಿಲೇಜ್ ಟು ಅನದರ್ ಕ್ಯಾರಿಂಗ್ ಎ ಬಂಡಲ್ ಆನ್ ಹರ್ ಹೆಡ್, ಅನೇಬಲ್ ಟು ಲಿಫ್ಟ್ ಇಟ್ ಈಸಿಲಿ, ಸಿ ರೆಸ್ಟೆಡ್ ಎವ್ರಿ ನೌ ಆ್ಯಂಡ್ ದೆನ್. ಏನು ಮಿಸ್ಟೇಕ್ ಆಗ್ಯದ? ನೌನ್ ನಂಬರ್ ಟು ಬಿ ಕರೆಕ್ಟೆಡ್. ಇಲ್ಲಿ ಯಾವುದಾದ್ರೂ ಒಂದು ನೌನ್ ಏನಾಗಿದ್ದರೆ ತಪ್ಪದು, ಅದಕ್ಕೆ ನಾವೇನು ಕಂಡು ಹಿಡಿದು ಕರೆಕ್ಟ್ ಮಾಡಬೇಕು. ಮ್ಯಾನ್ ಅಂತ ಕರೀತಬೇಕಾ? ಆ್ಯಂಡ್ ದಟ್ ಈಸ್ ಮ್ಯಾನ್ ಅಂತ ಕರೀತಾರೆ, ಅದು ನೋಡಿ. ಆ್ಯಂಡ್ ಕ್ಯಾರಿಂಗ್ ಅ ಬಂಡಲ್, ಐ ಥಿಂಕ್ ಕ್ಯಾರಿಂಗ್ ಅ ಬಂಡಲ್ ನೋಡಿರಿ ಆನ್ಸರ್. ಸರ್ ಏನಿದೆ? ಎಸ್, ದ ಫಸ್ಟ್ ಆನ್ಸರ್ ಈಸ್ ವುಮೆನ್. ಒನ್ಸ್ ಅ ಪೂರ್ ವುಮೆನ್ ಅಲ್ರಿ, ಅದು ವುಮೆನ್. ದ ನೆಕ್ಸ್ಟ್ ಕ್ಯಾರಿ ಜಾಗದಾಗ ನಾವೇನು ಮಾಡಬೇಕು? ಕ್ಯಾರಿಂಗ್ ಅಂತ ಬರೆದ್ರೆ ದಟ್ ಈಸ್ 1 ಮಾರ್ಕ್ಸ್.